ಹರಿ ಓಂ. ಎಲ್ಲರಿಗೂ ನಮಸ್ತೆ. ಹರ ಹರ ಮಹಾದೇವ್. ಮತ್ತೆ ನಮ್ಮ ಪನ್ನಾಚಿ ಭಾಗದ ಮರೂರಿನಲ್ಲಿರುವಂತಹ ಡ್ರ್ಯಾಗನ್ ಫ್ರೂಟ್ಸ್ ತೋಟಕ್ಕೆ ಬಂದಿದ್ದೀನಿ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಫಸ್ಟ್ ಟೈಮ್ ಹಣ್ಣು ಬಿಟ್ಟಿತ್ತಲ್ಲ ಆಗ. ಈಗ ಸೆಕೆಂಡ್ ಟೈಮ್ ಚೆನ್ನಾಗೇ ಇಳುವರಿ ಬಂದಿದೆ, ಫಲವತ್ತತೆ ಬಂದಿದೆ. ಈಗ ಪೀಚು ಅಂತಂದರೆ ಹೂವು ಬಿಟ್ಟಿದೆ, ಹೂವು ಪೀಚು ಕಾಯಿ ಎಲ್ಲ ಇದ್ದಾವೆ. ಕೆಲವು ಒಂದೊಂದು ಹಣ್ಣಾಗಿದೆ. ನಿಮಗೆ ತೋರಿಸ್ತೀನಿ ನಾನು ಒಂದೊಂದು ಗಿಡದಲ್ಲಿ ಎಷ್ಟು ಕಾಯಿಗಳು ಬಿಟ್ಟಿದ್ದಾವೆ ಅಂತ. ಸೊ ನಮ್ಮ ಪೊನ್ನಾಚಿ ಭಾಗದ ಮರೂರಿನ ಮಣ್ಣು ಅಂದರೆ ಪೊನ್ನಾಚಿ ಭಾಗದ ಎಲ್ಲ ಮಣ್ಣು, ಕೆಲವು ಪ್ರದೇಶಗಳಲ್ಲಿ ಕೆಲವು ಬೆಳೆ ಬೆಳೆಯೋಕ್ಕಾಗಲ್ಲ. ಸೊ ಪೊನ್ನಾಚಿ ಭಾಗದಲ್ಲಿ ಮಾತ್ರ ಎಲ್ಲ ಬೆಳೆಗಳನ್ನು ಬೆಳಿಬಹುದು ಅಂತಕ್ಕಂತಹ ಒಂದು ಸಾಮರ್ಥ್ಯವನ್ನು ಈಗೀಗ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಅಂದರೆ ಈ ಯುವ ರೈತರು ಇದ್ದಾರಲ್ಲ, ಯುವಕರುಗಳು, ಅವರೆಲ್ಲ ಪ್ರಯೋಗ ಮಾಡ್ತಿದ್ದಾರೆ ಒಂದೊಂದಾಗಿ. ತುಂಬ ಚೆನ್ನಾಗಿ ಇಳುವರಿ ಬಂದಿದೆ. ನಾನು ತೋರಿಸ್ತೀನಿ ಈಗ ಒಂದು ಗಿಡದ ಹತ್ರ ಹೋಗ್ಬಿಟ್ಟು ನಿಮಗೆ. ಮತ್ತು ಹಣ್ಣಿನ ಒಂದು ಸೈಜು ಎಷ್ಟು ದಪ್ಪ ಇದೆ, ತುಂಬ ಚೆನ್ನಾಗಿದೆ. ನಾನು ತೋರಿಸ್ತೀನಿ ಇವಾಗ. ನೋಡಿ ಎಷ್ಟು ಅದ್ಭುತವಾಗಿದೆ ಲೊಕೇಶನು. ನೋಡಲಿಕ್ಕೆ ನಮ್ಮ ಪೊನ್ನಾಚಿ ಭಾಗ, ಮರೂರು, ಅಸ್ತೂರು ಸುತ್ತಮುತ್ತ ಏನು ಕಡಿಮೆ ಇಲ್ಲ, ಅದ್ಭುತವಾಗಿದೆ. ಆ ಗಿಡ ಎಷ್ಟು ಸಂಪಾಗಿ ಬೆಳೆದಿದೆ ನೋಡಿ, ಅದ್ಭುತವಾಗಿ ಹೇಗಿದೆ ನೋಡಿ. ಅದು ಏನಾದರೂ ಒಂದು ಸ್ವಲ್ಪ ಗಿಡ ಏನಾದರೂ ಸ್ವಲ್ಪ ರೆಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೇನೋ ಸಮಸ್ಯೆ ಇದೆ ಅಂತ. ಸೊ ಇಲ್ಲಿ ನೋಡಿ ಎಷ್ಟು ಗ್ರೀನರಿ ಇದೆ, ಸಖತ್ತಾಗಿ ಬೆಳೆದಿದೆ. ಮತ್ತು ನೋಡಿ ಹೂವು ಹಣ್ಣು ಒಂದು ಗಿಡದಲ್ಲಿ ಎಷ್ಟು ಹೂ ಹೊಡೆದು ಡ್ರೈ ಆಗಿರೋದು, ಅದು ಪೀಚ್ ಆಗ್ತಾ ಇದೆ. ಎಷ್ಟು ಅದ್ಭುತವಾಗಿದೆ ನೋಡಿ ಹಣ್ಣಿನ ಸೈಜು. ಆಲ್ರೆಡಿ ಇದಕ್ಕೆ ಗಿಳಿ ಮಾವ ಮುತ್ಕೊಟ್ಬಿಟ್ಟಿದ್ದಾನೆ. ಸುತ್ತಮುತ್ತ ಸಿಕ್ಕಾಪಟ್ಟೆ ಗಿಳಿಗಳಿದ್ದಾವೆ, ಆಲ್ರೆಡಿ ಮುತ್ಕೊಟ್ಟಿದ್ದಾನೆ. ಎಷ್ಟು ಅದ್ಭುತವಾಗಿ ಸೈಜ್ ನೋಡಿ, ಎಷ್ಟು ದಪ್ಪ ಇದೆ. ಆ್ಯಕ್ಚುಲಿ ನಾವು ಒಂದು ಹಣ್ಣು ಎರಡು ಹಣ್ಣು ಹಾಕಿದ್ರೆ 1 kg ಆಗ್ಬೋದು ಮೇ ಬಿ. ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ, ಟೇಸ್ಟ್ ಮಾಡೋಣ. ಅದ್ಭುತ ಗುರು. ಮಸ್ತಿದೆ, ಅದ್ಭುತವಾಗಿದೆ. ಸಕ್ಕ ಟೇಸ್ಟಿ. ಗಿಡದಲ್ಲೇ ಹಣ್ಣಾಗಿದ್ದಲ್ಲ ನೋಡಿ. ಗಿಡದ ನಿಯರಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಈವ್ನಿಂಗು ತೋಟಕ್ಕೆ ಬಂದಿರೋದು. ಅಮೋಘವಾದ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆ ಅಂದು ನಮ್ಮ ಮರೂರಲ್ಲಿ ಬೆಳೀತಾ ಇದ್ದೀವಿ ಅಂತ ಹೇಳಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಆಲ್ರೆಡಿ ನಾವು ಹಣ್ಣೆಲ್ಲ ತಿಂದ್ಬಿಟ್ಟಿದ್ದೀವಿ. ಮತ್ತು ಇದೆಲ್ಲ ಹಣ್ಣಾದಾಗ ಮತ್ತೊಂದು ನಾನು ವಿಡಿಯೋ ಮಾಡ್ತೀನಿ. ಮತ್ತು ಈ ತೋಟದ ಮಾಲೀಕರನ್ನು ಕೂಡ ನಾನು ಮಾತಾಡಿಸ್ತೀನಿ. ಅದಕ್ಕೇನಾದರೂ ಮತ್ತು ಗಿಡಗಳು ಸಿಗ್ಬೋದಾ, ಅದರ ಕೃಷಿ ಮಾಡಿ ಏನಾದರೂ ಇಲ್ಲಿಂದನೇ ಗಿಡಗಳು ಸಿಗುತ್ತಾ ಅಂತ ಅವರನ್ನು ಮಾತಾಡಿಸಿ, ಮತ್ತು ಅವರು ಇದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಹೇಗೆ, ಈಗ ಎಷ್ಟು ತೊಗೊಂಡಿದ್ದಾರೆ, ಅದನ್ನೆಲ್ಲ ನಾನು ಮತ್ತೊಂದು ವೀಡಿಯೋದಲ್ಲಿ ಮಾಡ್ತೀನಿ. ಇದೆಲ್ಲ ಫುಲ್ ಹಣ್ಣಾಗಲಿ, ಮತ್ತೆ ಒಂದು ಸಾರಿ ನಾನು ಬರ್ತೀನಿ ತೋಟಕ್ಕೆ, ಆವಾಗ ನಿಮಗೆ ತೋರಿಸ್ತೀನಿ. ಮಾಲೀಕರನ್ನು ಕೂಡ ಮಾತಾಡಿಸ್ತೀನಿ. ಅದು ಏನು ಕಾಸ್ಟ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಅವರು ತಿಳಿಸ್ಕೊಡ್ತಾರೆ ನಾನು. ಸೊ ಈಗ ನೋಡಿ ಈ ಗಿಡ ನೋಡಿ ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ. ಇದರಲ್ಲಿ ಸುಮಾರು ನಾವು ಲೆಕ್ಕ ಮಾಡಿದ್ವಿ ನಮ್ಮ ಮಣ್ಣಿನ ಒಂದು ಫಲವತ್ತತೆ ಹೇಗಿದೆ ಅಂತ ಹೇಳೋಕ್ಕೆ. ಅಂದರೆ ನಾವು ಎಲ್ಲವನ್ನೂ ಬೆಳಿಬೋದು ಈ ಮಣ್ಣಲ್ಲಿ ಅಂತ. ಇದರಲ್ಲಿ ಸುಮಾರು ಒಂದು 27ರಿಂದ 30 ಕಾಯಿ ಮತ್ತು ಪೀಸ್ಗಳು ಇದ್ದಾವೆ ನೋಡಿ. ಬೇಕಾದರೆ ನೋಡಿ ಎಷ್ಟು ಅದ್ಭುತವಾಗಿ ಸಂಪಾಗಿ ಗಿಡ ಹೆಂಗೆ ಬೆಳೆದಿದೆ. ಸಾಕಷ್ಟು ಜನ ಮೈಗ್ರೇಷನ್ ಆಗಿ ಬೆಂಗಳೂರಿಗೆ ಹೋಗಿ ನಾವು ಹಾಗೆ ಹೀಗೆ ಮಾಡ್ತೀವಿ, ನಾವು ದುಡಿತೀವಿ ಅಂತ ಹೋಗ್ತಾರೆ. ಸೊ ಒಳ್ಳೊಳ್ಳೆ ಐಡಿಯಾಗಳನ್ನು ತಗೊಂಡು ಮಾಡಿದರೆ ಆರಾಮಾಗೆ ಕೃಷಿ ಮಾಡ್ಬೋದು ನಮ್ಮೂರಲ್ಲಿ ಅನ್ನೋದಕ್ಕೆ ಈ ಯುವ ರೈತ ವೈದೇಶ್ ಅವರು ತೋರಿಸ್ಕೊಟ್ಟಿದ್ದಾರೆ ಎಲ್ರಿಗೂ. ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಬೇರೆ ಬೇರೆ ಬೆಳೆಗಳನ್ನು ಬೆಳೆದು ತೋರಿಸ್ಬೋದು, ಬೇರೆ ಬೇರೆಯವರು ಅಚೀವ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಪೊನ್ನಾಚಿ ಕೂಡ ವ್ಯವಸಾಯದಲ್ಲಿ ಒಂದಿನ ಮಾದರಿ ಗ್ರಾಮವಾಗಿ ಬೆಳೆಯುತ್ತೆ. ಪೊನ್ನಾಚಿ, ಮರೂರು, ಅಸ್ತೂರು ಭಾಗದ ಜನರು ಅದನ್ನ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಾವು ಯುವಕರುಗಳಾಗಿ ಬೇರೆ ಬೇರೆ ಕಡೆಗಳೆಲ್ಲ ನೋಡ್ತಾ ಇರ್ತೀವಲ್ಲ, ನಮ್ಮೂರಲ್ಲೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಆಸೆ. ಸೊ ಈ ಥರ ಇರೋರು ಮಾಡಿದ್ರೆ ತುಂಬ ಖುಷಿ ಆಗುತ್ತಲ್ಲ, ಅದು ದೇಶದಲ್ಲಿ ಎಲ್ಲೋ ಒಂದು ಕಡೆ ಒಂದು ಮಾದರಿ ಆಗುತ್ತೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಹಾಗಾಗಿ ಒಂದು ವಿಡಿಯೋ ಮಾಡಬೇಕು ಅಂತ ಅನಿಸ್ತು. ನೆಕ್ಸ್ಟ್ ಇದರಲ್ಲಿ ನಾನು ಹಣ್ಣೆಲ್ಲ ಬಿಡ್ತದಲ್ಲ, ಆವಾಗ ಈ ತೋಟದ ಮಾಲೀಕರನ್ನು ಒಂದ್ಸರಿ ಮಾತಾಡ್ತೀನಿ. ಇದರ ಖರ್ಚು ವೆಚ್ಚ, ಇದ್ರ ಇನ್ವೆಸ್ಟ್ಮೆಂಟ್ ಏನು, ಹೇಗೆ ಮಾಡ್ಬೋದು, ಈಜಿಯಾಗಿ ಹೇಗೆ ಬೆಳೆ ತೆಗಿಬೋದು ಅನ್ನೋದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಜೈ ಶ್ರೀರಾಮ್.